ಹಾಯ್ ನಮಸ್ತೆ ಎಲ್ಲರಿಗೂ. ಆ್ಯಸ್ ಯು ಗೈಸ್ ಸಾ ನಾವಿವತ್ತು ಮಾಡ್ತಾ ಇರೋದು ರೆಗ್ಯುಲರ್ ಪಾವ್ ಭಾಜಿ ಅಲ್ಲ, ಪನ್ನೀರ್ ಪ್ರೋಟೀನ್ ಪ್ಯಾಕ್ಡ್ ಹೆಲ್ದಿ ಪಾವ್ ಭಾಜಿ. ಇದು ಮಾಡೋದಕ್ಕೆ ಪನ್ನೀರನ್ನ ಗ್ರೇಟ್ ಮಾಡಿ ತುರಿದು ತೊಗೊಂಡು ನಾನಿಲ್ಲಿ ತೋರಿಸ್ತಾ ಇರೋ ಥರ ಕುಕ್ಕರ್ಗೆ ನಿಮ್ಮ ಮನೇಲಿ ಏನೇನು ವೆಜಿಟೇಬಲ್ಸ್ ಇದೆಯೋ ಎಲ್ಲದನ್ನು ಇನ್ಕ್ಲೂಡ್ ಮಾಡ್ಬೋದು. ಸೊ ಇದು ತುಂಬ ಲೋ ಎಫರ್ಟ್ ಡಿಶ್. ನಾನಿಲ್ಲಿ 2 ಟೊಮೆಟೊ ಗ್ರೇವಿ ಬೇಸ್ಗೆ ಬಟಾಣಿ, ಕ್ಯಾರೆಟ್, ಪೊಟೆಟೊ, ಆಲೂಗಡ್ಡೆ ಅದನ್ನೆಲ್ಲ ಮಿಕ್ಸ್ ಮಾಡಿ ಅದನ್ನು ಕುದಿಯೋಷ್ಟು ಬೇಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕಿ ಇದಕ್ಕೆ ಸಾಲ್ಟ್ ಮತ್ತು ನಿಮ್ಮ ಟೇಸ್ಟಿಗೆ ತಕ್ಕಂತೆ ಹಾಕಿ 1-2 ಟೇಬಲ್ ಸ್ಪೂನ್ ಯಾವುದಾದ್ರೂ, ನಾನು MDH ತೊಗೊಂಡಿದ್ದೆ, ರೆಡಿಮೇಡ್ ಪಾವ್ ಭಾಜಿ ಮಸಾಲಾನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನಾವಿಲ್ಲಿ ಆ್ಯಕ್ಚುಲಿ ಇದಕ್ಕೆ ಏನು ಟ್ಯೂಮರಿಕ್, ಧನಿಯಾ ಪುಡಿ ಸಪ್ರೇಟಾಗಿ ನಾನು ಬಳಸಿಲ್ಲ. ಈಸಿಯಾಗಿ ಈ ಥರ ಮಾಡಿದ್ದೀನಿ. ಇದರಲ್ಲಿ ಕುಕ್ಕರ್ 2 ವಿಸಲಲ್ಲಿ ಎಲ್ಲ ವೆಜಿಟೇಬಲ್ಸ್ ಬೆಂದೋಗ್ಬಿಡುತ್ತೆ. ಸೊ ನಾವು ಆಲ್ರೆಡಿ ಇದನ್ನು ಪನ್ನೀರ್ನೆಲ್ಲ ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಸೊ ನಾವು ಹಿಂಗೆ ಕುಕ್ಕರ್ ತೆಗೆದಾಗ ಗಟ್ಟಿಯಾಗಿ ಬೆಂದಿರುತ್ತೆ ವೆಜಿಟೇಬಲ್ಸ್ ಎಲ್ಲ. ನೀರು ಜಾಸ್ತಿ ಬಳಸಬಾರ್ದು. ಈ ಥರ ಬೆಂದ ಮೇಲೆ ಸಿಪ್ಪೆ ಬಂದು ತುಂಬ ಈಸಿಯಾಗಿ ಸಪ್ರೇಟ್ ಆಗಿಬಿಡುತ್ತೆ. ಬೆಂದಮೇಲೆ ಈ ಥರ ಸಪ್ರೇಟ್ ಮಾಡಿ ತೆಗೆದುಕೊಬಿಡಿ. ಇಲ್ಲಾಂದರೆ ಪಾವ್ ಭಾಜಿ ಗ್ರೇವಿಯಲ್ಲಿ ಸಿಪ್ಪೆ ಸಿಕ್ಕಿದ್ರೆ ಬಾಯಿಗೆ ಚೆನ್ನಾಗಿರಲ್ಲ ಟೇಸ್ಟು. ಸೊ ಇದನ್ನೆಲ್ಲ ತೆಗೆದಾದ್ಮೇಲೆ ಸಿಪ್ಪೆನ ನಾನು ಇದನ್ನು ಮ್ಯಾಶ್ ಮಾಡೋದನ್ನು ಗ್ರೇವಿ ಬೇಸ್ ರೆಡಿ ಮಾಡ್ಕೋತೀನಿ ಪಾವ್ ಭಾಜಿದು. ಸೊ ಇಲ್ಲ ಅದನ್ನೇ ಮಾಡ್ತಾ ಇರೋದು. ಈ ಸ್ಮ್ಯಾಶರ್ ಸಿಗುತ್ತೆ, ಅದಿಲ್ಲ ಅಂದರೆ ನಿಮ್ಮ ಮನೇಲಿ ಕುಟಾಣಿ, ಸೌಟು ಯಾವುದಾದ್ರೂ ಬಳಸ್ಬೋದು. ಬಿಕಾಸ್ ವೆಜಿಟೇಬಲ್ಸ್ ಕ್ಲೀನಾಗಿ ಬೆಂದೋಗ್ಬಿಡುತ್ತೆ. ಸೊ ಇಲ್ಲಿ ನಾನು ಅದನ್ನೇ ಮಾಡ್ಕೋತಾ ಇರೋದು. ಸೊ ನಾನು ಇದನ್ನು ಯಾವತ್ತು ಮಾಡಿದ್ದೆ ಅಂದರೆ ಆಫೀಸ್ಗೆ ಹೋಗಿ ಬಂದಮೇಲೆ ಕೆಲಸಕ್ಕೆ ರಾತ್ರಿ 9:30ಗೆ ಸ್ಟಾರ್ಟ್ ಮಾಡಿದ್ದೆ ಡಿನ್ನರ್ ಮಾಡೋದನ್ನು. ಅನ್ಕೋಬೋದು ಅಯ್ಯೋ ಇಷ್ಟು ಲೇಟಾಗಿದ್ದಾಗ ಏನೋ ಒಂದು ಸಿಂಪಲ್ ಮಾಡ್ಕೊಂಡು ತಿನ್ಬೋದು ಅಂತ. ಬಟ್ ಇದು ಆ್ಯಕ್ಚುಲಿ ತುಂಬ ಸಿಂಪಲ್. ಬರೋ ವೆಜಿಟೇಬಲ್ಸ್ನೆಲ್ಲ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಂಡ್ರೆ ಅದಕ್ಕೆ ಪನ್ನೀರ್ ಆ್ಯಡ್ ಮಾಡಿದ್ರೆ ಅಷ್ಟೇ ಆಗೋಯ್ತು. ನಾವು ಪಾವ್ನ ಅದ್ರ ಜೊತೆ ತಿಂದರೆ ಈಸಿನೇ. ಸೊ ಇದು ನೋಡೋಕ್ಕೆ ರೆಸ್ಟೋರೆಂಟ್ ಸ್ಟೈಲ್ ನೋಡೋಕ್ಕೂ ಇರ್ಬೋದು, ಟೇಸ್ಟು ಇರ್ಬೋದು, ಬಟ್ ಮಾಡೋಕ್ಕೆ ತುಂಬಾ ಈಸಿ. ಸೊ ನಾನಿಲ್ಲಿ ಸ್ವಲ್ಪ ನೀರು ಆ್ಯಡ್ ಮಾಡಿ ಕುದಿಸ್ಕೊಂಡು ಬಟರ್ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ಸ್ವಲ್ಪ ಫ್ರೀ ಹ್ಯಾಂಡ್ ಜನರಸ್ ಆಗಿ ಬಟರ್ ಬಳಸಿ, ಆವಾಗಲೇ ನಿಮಗೆ ಅದು ರೆಸ್ಟೋರೆಂಟ್ ಥರ ಸ್ಟೈಲ್ ಬರೋದು. ಬಟ್ ನೀವು ಡಯಟಲ್ಲಿದ್ದರೆ ಇದನ್ನು ಸ್ಕಿಪ್ ಮಾಡ್ಬೋದು. ಇದನ್ನು ಹಾಕಿ ಸ್ವಲ್ಪ ಕುದಿಸಿದ್ಮೇಲೆ ನಮ್ಮ ಪಾವ್ ಭಾಜಿ ಆಲ್ಮೋಸ್ಟ್ ರೆಡಿ ಇದೆ. ಬಟ್ ನಾವು ಪನ್ನೀರ್ ಆ್ಯಡ್ ಮಾಡೋದ್ರಿಂದ ಲಾಸ್ಟಲ್ಲಿ ಪನ್ನೀರ್ ಗ್ರೇಟ್ ಮಾಡಿರೋದನ್ನ ಆ್ಯಡ್ ಮಾಡಿ 1 ನಿಮಿಷ ಈ ಕುಕ್ಕರ್ ಲಿಡ್ನ ಸುಮ್ಮನೆ ಮೇಲೆ ಮುಚ್ಚಿ ಬಿಟ್ಟರೆ ಆ ಪನ್ನೀರ್ ಹಸಿ ಟೇಸ್ಟ್ ಹೊಟ್ಟೋಗುತ್ತೆ. ಅಲ್ಲಿಗೆ ನಮ್ಮ ಗ್ರೇವಿ ರೆಡಿ ಆಗುತ್ತೆ. ಪಾವ್ ಭಾಜಿ ರೆಡಿ ಆಗಿಬಿಡುತ್ತೆ. ಸೊ ಈಗ ಕಮ್ಮಿಂಗ್ ಟು ದ ಪಾವ್ ಭಾಜಿ, ನಾನಿಲ್ಲಿ ಸ್ವಿಗ್ಗಿ, ಇನ್ಸ್ಟಾಮಾರ್ಟ್ ಎಲ್ಲದರಲ್ಲೂ ನೋ ಮೈದಾ ಪಾವ್ ಸಿಗುತ್ತೆ, ಅದನ್ನು ಬಳಸ್ತಾ ಇದ್ದೀನಿ. ಇಟ್ ಈಸ್ ಅ ಗುಡ್ ಆಪ್ಷನ್. ರೆಗ್ಯುಲರ್ ಪಾವ್ಗಿಂತ ಸ್ವಲ್ಪ ಸಾಫ್ಟ್ನೆಸ್ ಕಮ್ಮಿ ಇರುತ್ತೆ ಹೊರತು ಟೇಸ್ಟಲ್ಲೆಲ್ಲ ಏನೂ ಕಮ್ಮಿ ಇರೋದಿಲ್ಲ. ಸೊ ಇದನ್ನು ನೀವು ಪ್ಯಾನ್ ಮೇಲೆ 2 ಸೈಡ್ ಬಟರ್ ಹಾಕಿ ಟೋಸ್ಟ್ ಮಾಡ್ಕೋಬೇಕು.
but the sunlight hits in so many ways. Grab my shades and hit the streets, no plan. Chasing vibes like seashells in the sand. Radio hums a tune I can't name. Crooked smiles, crashing waves, no shame. Flip my phone, toss it in my bag. Today's for us, no time to lag. Feel the world just turning slow. Let the breeze tell us where to go. ಸೊ ನಮ್ಮ ಪಾವ್ ಈಗ ಆಲ್ಮೋಸ್ಟ್ ರೆಡಿ ಆಗಿದೆ. ಎರಡು ಸೈಡ್ ಗೋಲ್ಡನ್ ಕ್ರಿಸ್ಪಿ ಸಾಫ್ಟ್ ಆದಮೇಲೆ ನಮ್ಮ ಪಾವ್ ಭಾಜಿನ ನಾವು ಅಸೆಂಬಲ್ ಮಾಡೋಣ. Sing it till we break. Concrete warm under my bare feet. Crowds moving like a heartbeat. Skipping stones in city streams we find. Let's write a new story. Leave the ಪಾವ್ ಭಾಜಿಗೆ ನನ್ನ ಪ್ರಕಾರ ಆ್ಯಕ್ಚುಲಿ ಈ ಈರುಳ್ಳಿ ಮತ್ತು ಲೆಮನಿಂದನೇ ಅದಕ್ಕೆ ಆ ಎಕ್ಸ್ಟ್ರಾ ಝಿಂಗ್ ಮತ್ತು ಟೇಸ್ಟ್ ಬರೋದು. ಸೊ ಡೋಂಟ್ ಫರ್ಗೆಟ್ ಟು ಸರ್ವ್ ಪಾವ್ ಭಾಜಿ ವಿತ್ ಫೈನ್ಲಿ ಚಾಪ್ಡ್ ಆನಿಯನ್ಸ್ ಆ್ಯಂಡ್ ಲೆಮನ್. ಸೊ ಇಲ್ಲಿ ಆ್ಯಸ್ ಐ ಸೆಡ್ ನೋಡಿ, ಲೋ ಎಫರ್ಟಲ್ಲಿ ವೆಜಿಟೇಬಲ್ಸ್ ಎಲ್ಲ ಬಳಸಿ, ಪನ್ನೀರ್ ಬಳಸಿ ಹೆಲ್ದಿ ಸ್ನ್ಯಾಕ್, ಡಿನ್ನರ್, ಬ್ರೇಕ್ಫಾಸ್ಟ್, ಲಂಚ್ ಏನೇ ಯಾವುದಕ್ಕಾದರೂ ತಿನ್ನುವಂಥ ವರ್ಸಟೈಲ್ ಡಿಶ್ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ಈ ಡಿಶ್ ಹೇಗಿತ್ತು ಅಂತ ನನಗೆ ತಿಳಿಸಿ. ಆಫ್ಕೋರ್ಸ್ ನಾನು ಫಿನಿಷ್ ಮಾಡೋದಕ್ಕೆ ಎಕ್ಸ್ಟ್ರಾ ಬಟರ್ ಹಾಕ್ತಾಯಿದ್ದೀನಿ. ಇಟ್ ವಾಸ್ ವೆರಿ ಡೆಲಿಷಿಯಸ್. ಟ್ರೈ ಮಾಡಿ ಹೇಳಿ ಹೇಗಿತ್ತು ರೆಸಿಪಿ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ಹೆಲ್ದಿ ರೆಸಿಪೀಸ್ಗೆ, ಮನೇಲಿ ಮಾಡೋ ಈಸಿ ರೆಸಿಪೀಸ್ಗೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.